ನಾನೊಂದು ಹೆಣ ನೋಡಿದಕ್ಕೆ ಹೋಗಿ ಅಲ್ಲಿ ಹೇಳಿದ್ದೇನೆ, ರೂಂಬಯ್ಯರ ಹತ್ರ ಹೇಳಿದ್ದೇನೆ ನಾನೇ, ನೋಡಿ ಅಲ್ಲೊಂದು ಹೆಣ ಇದ್ದೆ ಅಣ್ಣ ಅಂತ ಹೇಳಿಗೆ, ನೋಡಮ್ಮ ನೀನು ಹೇಳೋಕೆ ಬರಬೇಡ ಈ ಕಡೆ, ಮತ್ತು ನೀನೇ ಟಾರ್ಗೆಟ್ ಆಗ್ತೀಯ ಅಂತ ಅವಾಗ ಇಲ್ಲಿ ನನ್ನನ್ನು ಎದುರಿಸಿದ್ರು. ಅವಾಗ ನಾನು ಆವಾಗ ಸುಮ್ಮನೆ ಇದ್ದೆ. ಅಂದರೆ ಅಲ್ಲಿ ಊಟಕ್ಕಿದ್ದವನು ಕೂಡ ಅವನಲ್ಲಿ ಕೆಲಸಕ್ಕೆ ಇದ್ದವನು, ನಾನು ಕೂಡ ನೋಡಿದ್ದೇನೆ. ಅಂದರೆ ಇವಾಗ ಮುಖ ಪರಿಚಯ ನನಗಿಲ್ಲ, ಯಾಕಂದರೆ ನಾವು ನೋಡಿಲ್ಲ. ಅವನೇ ಆದರೆ ಖಂಡಿತ 100ಕ್ಕೆ 100 ಸತ್ಯನೇ, ಊಟ ಹಾಕಿರೋದು ಖಂಡಿತ. ಇಲ್ಲಿ ಗ್ರಾಮಸ್ಥರಿಗೆ ಎಲ್ಲದೂ ಗೊತ್ತು, ಯಾವ ರೀತಿಯಲ್ಲಿ ನಡೀತಂದು ಎಲ್ರಿಗೂ ಗೊತ್ತು ಈ ಗ್ರಾಮಸ್ಥರಿಗೆ. ಆದರೆ ಮುಂದೆ ಬರಲಿಕ್ಕೆ ಅವರಿಗೆ ಕೂಡ ಜೀವ ಭಯ ಇದೆ. ಧರ್ಮಸ್ಥಳ ಮತ್ತೆ ಸುದ್ದಿಯಲ್ಲಿದೆ. 100 ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ವ್ಯಕ್ತಿಯೊಬ್ಬ ದೂರು ನೀಡಿದ ಬಳಿಕ ಮತ್ತೆ ಧರ್ಮಸ್ಥಳದಲ್ಲಿ ಸಾಕ್ಷಿಗಳು ಮುಂದೆ ಬರ್ತಾ ಇದ್ದಾರೆ. ಈಗಾಗಲೇ ಮತ್ತೊಬ್ಬ ದೂರುದಾರ ಮತ್ತು ಸಾಕ್ಷಿದಾರ ದೂರನ್ನು ದಾಖಲಿಸಿರುವಂಥದ್ದು ವರದಿಯಾಗಿದೆ. ಈಗ ಧರ್ಮಸ್ಥಳದಲ್ಲಿ ಆಗುತ್ತಿರುವಂತಹ ಬೆಳವಣಿಗೆಗಳ ಸಂಬಂಧ ಮತ್ತು ಧರ್ಮಸ್ಥಳವನ್ನು ಬಹಳ ವರ್ಷಗಳ ಕಾಲ ಮುಂದಿನ ವರ್ಷಗಳಿಗೂ ಕೂಡ ಬಹಳ ಚರ್ಚೆಗೆ ಈಡು ಮಾಡುವಂತಹ ಸೌಜನ್ಯ ಪ್ರಕರಣ ನಮಗೆಲ್ಲ ಗೊತ್ತೇ ಇದೆ. ಸೌಜನ್ಯ ಅವರ ತಾಯಿ ಈ ದಿನದೊಂದಿಗಿದ್ದಾರೆ. ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಸಂಬಂಧಿಸಿದಂತೆ ಅವರ ಪ್ರತಿಕ್ರಿಯೆ ಏನಿದೆ ಎಂಬುದನ್ನು ಕೇಳೋಣ. ಅಮ್ಮ, ಈಗಾಗಲೇ SIT ರಚನೆಯಾಗಿದೆ. SIT ರಚನೆಯಾಗಿ ಧರ್ಮಸ್ಥಳದ ಪ್ರಕರಣದಲ್ಲಿ ಅಂದರೆ ಸೌಜನ್ಯ ಪ್ರಕರಣವನ್ನು ಕೂಡ SIT ತನಿಖೆ ಮಾಡಬೇಕು ಎಂಬ ಆಗ್ರಹ ಕೂಡ ಬಂತು. ಈ ಹಿನ್ನೆಲೆಯಲ್ಲಿ ನಿಮ್ಮ ಪ್ರತಿಕ್ರಿಯೆ? ಅಂದರೆ SIT ತನಿಖೆ ಅಂದರೆ ಅದರ ಹೋರಾಟನೇ ಬೇರೆ, ನಮ್ಮ ಹೋರಾಟನೇ ಬೇರೆ ಇರುತ್ತೆ. ಆ SIT ತನಿಖೆಯಲ್ಲಿ ಸರಿಯಾಗಿ ತನಿಖೆ ಮಾಡಿದರೆ, ಅಷ್ಟಾದ ಒಂದು ಕೊಲೆ ಪ್ರಕರಣದಲ್ಲಿ ನಮ್ಮ ಮಗಳ ಅತ್ಯಾಚಾರ ಆದಂಥ ವ್ಯಕ್ತಿಗಳು ಅದರಲ್ಲಿ ಇದ್ದರೆ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ. ಖಂಡಿತ ಇದರಲ್ಲಿ ನ್ಯಾಯ ಸಿಗುತ್ತೆ. ಅವರನ್ನು ತನಿಖೆ ಮಾಡಿದರೆ ಅದರಲ್ಲಿ ಅವರು ಕೂಡ ಇದ್ದರೂ ಕೂಡ ಖಂಡಿತವಾಗಿ ಇದರಲ್ಲಿ ನನಗೆ ನ್ಯಾಯ ಸಿಗುತ್ತೆ. ಅಂದರೆ ನೋಡುವ ಅಂತ ಕಾಯ್ತಾ ಇದ್ದೀವಿ. ಯಾವ ಪ್ರಕಾರದಲ್ಲಿ ಇದು ಒಂದು ತನಿಖೆ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅಂದರೆ ನೋಡ್ತಾ ಕಾಯ್ತಾ ಇದ್ದೀವಿ ನಾವು. ಈಗ ಬಂದಿರುವಂತಹ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ನಮಗೆ ಕಾಣುವಂಥದ್ದು ಇಲ್ಲಿ ನಡೆದಿರುವಂಥ ಘಟನೆಗಳು ಸುಳ್ಳು ಅನ್ನೋ ರೀತಿ ಕೆಲವೊಬ್ರು ಮಾತಾಡ್ತಾರೆ, ಕೆಲವೊಬ್ರು ನೋಡಿದೀವಿ ಅಂತ ಮಾತಾಡ್ತಾರೆ. ನೀವು ಹೇಳೋದಾದ್ರೆ, ನೀವು ಇನ್ನೊಂದು ಸತಿ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದಂತಹ ನೆನಪು ಏನಂತಂದ್ರೆ, ನಾವು ಕೂಡ ಹೆಣಗಳನ್ನು ನೋಡಿದ್ದೀವಿ ಈ ಹಿಂದೆ ಆಗಿರುವಂಥದ್ದು. ಈಗ ಆ ತಾಳೆ ಆಗ್ತಿದೆಯಲ್ಲ, ಕಾಕತಾಳಿ ಎಂಬಂತೆ ನಿಮ್ಮ ಪ್ರತಿಕ್ರಿಯೆ, ಅಂದಿನ ಪ್ರತಿಕ್ರಿಯೆ ಇವತ್ತಿನ ಬೆಳವಣಿಗೆ ತಾಳೆ ಆಗ್ತಾ ಇದೆ. ಅದ್ರ ಮುಂದುವರೆದವಾಗಿ ಹೇಳೋದಾದ್ರೆ, ಅಂದ್ರೆ ನಾವು ಹುಟ್ಟಿ ಬೆಳೆದ ಇದೇ ಊರು, ಇದೇ ಸ್ಥಳ. ಅಲ್ಲಿ ನೇತ್ರಾವತಿ ನಮಗೆ ಕೂಡ ಅಂಗಡಿ ಇತ್ತು. ಅವಾಗ ಕೂಡ ನಾವು ಹೋಗ್ತಿರುವಾಗಲೂ ನಾನು ಕೂಡ ಹೆಣ ನೋಡಿದ್ದೆ. ಚಿಕ್ಕವಳಿದ್ದಾಗಲೂ ಕೂಡ ಹೆಣಗಳನ್ನು ನಾನು ಕೂಡ ನೋಡಿದ್ದೇನೆ. ನಾನೊಂದು ಹೆಣ ನೋಡಿದಕ್ಕೆ ಹೋಗಿ ಅಲ್ಲಿ ಹೇಳಿದ್ದೇನೆ, ರೂಂಬಯ್ಯರ ಹತ್ರ ಹೇಳಿದ್ದೇನೆ ನಾನೇ, ನೋಡಿ ಅಲ್ಲೊಂದು ಹೆಣ ಇದ್ದೆ ಅಣ್ಣ ಅಂತ ಹೇಳಿಗೆ, ನೋಡಮ್ಮ ನೀನು ಹೇಳೋಕೆ ಬರಬೇಡ ಈ ಕಡೆ, ಮತ್ತು ನೀನೇ ಟಾರ್ಗೆಟ್ ಆಗ್ತೀಯ ಅಂತ ಅವಾಗ ಇಲ್ಲಿ ನನ್ನನ್ನು ಎದುರಿಸಿದ್ರು. ಅವಾಗ ನಾನು ಆವಾಗ ಸುಮ್ಮನೆ ಇದ್ದೆ. ಅಂದರೆ ಅಲ್ಲಿ ಊಟಕ್ಕಿದ್ದವನು ಕೂಡ ಅವನಲ್ಲಿ ಕೆಲಸಕ್ಕೆ ಇದ್ದವನಿ, ನಾನು ಕೂಡ ನೋಡಿದ್ದೇನೆ. ಅಂದರೆ ಇವಾಗ ಮುಖ ಪರಿಚಯ ನನಗಿಲ್ಲ, ಯಾಕಂದರೆ ನಾವು ನೋಡಿಲ್ಲ. ಅವನೇ ಆದರೆ ಖಂಡಿತ 100ಕ್ಕೆ 100 ಸತ್ಯನೇ, ನಾವು ಊಟ ಹಾಕಿರೋದು ಖಂಡಿತ. ಆಮೇಲೆ ನಾವು ಮುಖ ನೋಡಿಲ್ಲ ಅದಕ್ಕೆ ಹೇಳ್ತಿದ್ದೀವಿ ನಾವು. ನಾವು ಅಲ್ಲಿ ಕೆಲಸ ಇದ್ದವನನ್ನು ನೋಡಿದ್ದೇನೆ, ಖಂಡಿತ ನೋಡಿದ್ದೇನೆ. ನಾವು ಎಷ್ಟೋ ವರ್ಷದಿಂದ ನೇತ್ರಾವತಿ ಅಂಗಡಿಯಲ್ಲಿ ಕೂಡ ಇದ್ದೆ. ಆದ ನಂತರ ಮದುವೆ ಆಗಿದ ನಂತರ ಕೂಡ ಅಂಗಡಿಗೆ ಹೋಗ್ತಾ ಇದ್ದೆ ನಾನು. ಈಗ ಬಂದಿರೋ ವ್ಯಕ್ತಿ ಏನಿದ್ದಾನೆ ಆತ ನೀವು ನೋಡಿದಂತ ಅದೇ ವ್ಯಕ್ತಿ ಇರ್ಬೋದು. ಹೆಣಗಳನ್ನು ಅಂದ್ರೆ ಎಲ್ಲರೂ ಕಾಣಂಗೆ ಹೂಳ್ತಾ ಇದ್ನ ಅಂತ ನಮ್ಗೆ ಬರ್ತಿರೋ ಅನುಮಾನಗಳು. ಅಂದ್ರೆ ಸರ್ ಏನ್ ಗೊತ್ತಾ, ಇಲ್ಲಿ ನದಿಯಲ್ಲಿ ಮುಳುಗಿ ಸತ್ತಿದ್ರು ಕೂಡ ಅದು ಯಾವ ರೀತಿ ಇದು ಮಾಡ್ತಾ ಇದ್ದಾನೆ ಅದು ನಂಗೆ ಗೊತ್ತಿಲ್ಲ. ಅಂದರೆ ಇಂಥ ಅತ್ಯಾಚಾರಗಳು ಮಾಡಿ ಸಾಯಿಸಿರುವಂಥ ವ್ಯಕ್ತಿಗಳನ್ನು ಅದೇ ರೀತಿ ಖಂಡಿತ ಹೂತಿರ್ಬೋದು. ಯಾಕೆಂದರೆ ಇವತ್ತು ಆ ವ್ಯಕ್ತಿ ನಮ್ಮ ಮಗಳಾದ ಒಂದು ಅತ್ಯಾಚಾರ ಕೊಲೆ ಪ್ರಕರಣದ ಆವಾಗ ಇರುವುದಾದರೆ ಅವಾಗ ನಮ್ಮ ಮಗಳದು ಕೂಡ ಇದೇ ರೀತಿ ಆಗ್ತಿತ್ತು, ನಮಗೆ ಹೆಣ ಸಿಗ್ತಿರ್ಲಿಲ್ಲ. ಇದು ಕೂಡ ಅದೇ ರೀತಿಯಲ್ಲಿ ಊತ ಹಾಕುವಂಥ ಕೆಲಸ ಇವ್ರದ್ದು ನಡೀತಿತ್ತು. ಅದು ಏನೋ ದೇವರ ದಯದಲ್ಲಿ ನಮ್ಮ ಮಗಳ ಬಾಡಿ ನಮಗೆ ಸಿಕ್ಕಿದ್ದೆ, ಇಲ್ಲಾಂದ್ರೆ ಅದರ ಹೆಸರೇ ಬೇರೆ ಇತ್ತು. ಇವಾಗ ನೋಡಿ ಅಲ್ಲಿ ಆದಂತ ಮಕ್ಳಿಗೆ ಏನೆಲ್ಲ ಹೇಳ್ತಾ ಇದ್ದಾರೆ, ಅವರು ಜಿಗುಫೆಯಿಂದ ಬಂದು ಇಲ್ಲಿ ಸತ್ತಿದ್ದಾರೆ, ಆ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಇದು ಖಂಡಿತವಾಗಿ ಇದೇ ಮಾಡಿ ಕೊಲೆ ಮಾಡಿದಂತ ಮಕ್ಕಳನ್ನೇಲಿ ಊತಾಕಿರುವಂತದ್ದು ಖಂಡಿತ ಇದು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಅಂತಂದ್ರೆ ಈ ಪ್ರಕರಣದಲ್ಲಿ ಇವ್ರು ಏನು
ಇಲ್ಲಿ ಬಂದು ಜಿಗುಪ್ಸೆಯಿಂದ ಸತ್ತಿದ್ದಾರೆ ಅಥವಾ ಧರ್ಮಸ್ಥಳಕ್ಕೆ ಬಂದು ಬೇರೊಂದು ಕಾರಣಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋ ವಾದ ಇದೆಯಲ್ಲ, ಅದನ್ನ ನೀವು ನಂಬೋದಿಲ್ಲ ಅಂತ ಹೇಳ್ತಾ ಇದ್ರ? ಖಂಡಿತ ಸರ್, ಖಂಡಿತ ಅದು ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಇಬ್ರು ಹೆಣ್ಮಕ್ಳು ಬರ್ತಾ ಇರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಅಂತ ಮಕ್ಕಳನ್ನು ಇವರು ಬಿಡುವುದಿಲ್ಲ. ಈಗ ನಮ್ಮ ಮಗಳ ಸಾಕ್ಷಿಯಲ್ಲಿ ನೋಡಿ 6 ಜನಗಳು. ಅದರಿಂದ ನಾವು ಇಲ್ಲಿ ಇದು ಖಂಡಿತ ಇಲ್ಲಿ ಆಗಿರುವುದು ಇವರೇ ಸಾಕ್ತಾರೆ ಅನ್ನೋದು ನಂಬಿಕೆ ಗೊತ್ತಿತ್ತು ಅವಾಗ್ಲೇ. ಇವಾಗ ನಮ್ಮ ಮಗಳದ್ದು ನೋಡಿ, ಇವಾಗ ಯಾವ ರೀತಿಯಲ್ಲಿ ಕೊಲೆ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ಇವಾಗ. ಅದೇ ರೀತಿ ಕೂಡ ಆ ಮಕ್ಕಳನ್ನು ಕೂಡ ಬೆತ್ತಲೆಯಾಗಿ ಬಿಸಾಡುವಂತ ಕೆಲಸ ಆಗ್ತಾ ಉಂಟು ಸರ್ ಇವಾಗ. ಈಗ ಬಂದಿರೋ 2ನೇ ಸಾಕ್ಷಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಖಂಡಿತವಾಗ್ಲೂ ಕೂಡ ನಾವು ಇನ್ನೊಂದ್ಸತಿ ನೋಡಿದ್ದೆ, ಒಂದು ಹೆಣ್ಣು ಮಗಳ ಹೆಣ ಬಿದ್ದಿತ್ತು, ಅದನ್ನ ಹೂತಿರೋದನ್ನ ನೋಡಿದ್ದೀನಿ ಅಂತ. ಈ ರೀತಿ ಹೂತಿರೋ ಪ್ರಕರಣಗಳು ಅಂದ್ರೆ ಹೂತಿರೋ ಸ್ಥಳಗಳು ನಮಗೆ ಗೊತ್ತಿವೆ, ನಾವಾಗೆ ಇದು ಅಸಹಜ ಸಾವುಗಳದ ಅಂದ್ರೆ ಇಲ್ಲಿ ಬಂದು ಸತ್ತವರು ನಾವೇ ಹೂತಾಕ್ತಾ ಇದ್ದೋ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದಿ ಹೇಳುವಂತ ಬೆಳವಣಿಗೆಗಳಾಗ್ತಾ ಇದೆ. ಇದನ್ನ ಗ್ರಾಮಸ್ಥರು ಹೇಗೆ ನೋಡ್ತಾ ಇದ್ದಾರೆ? ಅದು ಅಂದ್ರೆ ಇಲ್ಲಿ ಗ್ರಾಮಸ್ಥರಿಗೆ ಎಲ್ಲದೂ ಗೊತ್ತು, ಯಾವ ರೀತಿಯಲ್ಲಿ ನಡೀತಂದ್ರೆ ಎಲ್ರಿಗೂ ಗೊತ್ತು ಈ ಗ್ರಾಮಸ್ಥರಿಗೆ. ಆದ್ರೆ ಮುಂದೆ ಬರ್ಲಿಕ್ಕೆ ಅವರಿಗೆ ಕೂಡ ಜೀವ ಭಯ ಇದೆ. ನಮಗೆ ಒಂದು ಸಂಸಾರಿಕ ಮಕ್ಕಳಿದ್ದಾರೆ, ನಾವು ಬದುಕಬೇಕು ಅನ್ನುವಂತ ಅವರಿಗೆ ಒಂದು ಇರುತ್ತೆ. ಅಷ್ಟು ಇಲ್ಲಿ ಬೆದರಿಕೆ ಇದ್ದೆ, ನೀನು ಎಲ್ಲಾದ್ರೂ ಸತ್ಯ ಹೋಗಿ ಇಲ್ಲಿದ್ರೆ ನಿನ್ನನ್ನು ನಾಳೆ ಸಾಯಿಸ್ತೀವಿ, ಆ ರೀತಿ ಬೆದರಿಕೆ ಇದ್ದೆ. ಎಲ್ರಿಗೂ ಗೊತ್ತು, ಎಲ್ಲರೂ ಕೂಡ ಮನಸ್ಸಲ್ಲಿ ಇರುತ್ತೆ, ಇವರಿಗೆ ಶಿಕ್ಷೆ ಆಗಬೇಕು, ಅಲ್ಲಿ ಆದಂತ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಒಮ್ಮೆ ಇವರು ಒಳಗೆ ಹೋಗ್ಲಿ ಅನ್ನುವಂತ ಎಲ್ಲರದ್ದು ಪ್ರಾರ್ಥನೆ ಇರುತ್ತೆ. ಆದ್ರೆ ಮುಂದೆ ಬರ್ಲಿಕ್ಕೆ ಎಲ್ಲರೂ ಹೆದರ್ತಾ ಇದ್ದಾರೆ. ಈಗ ಗ್ರಾಮ ಪಂಚಾಯತ್ ಅವನು ಕೂಡ 2010 ನಾನು ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಮ್ಮ ಮಗಳಲ್ಲಿ ಕೂಡ ಅವನು ಇನ್ವಾಲ್ವ್ ಆಗಿದ್ದಾನೆ. ಅವನನ್ನು ಫಸ್ಟ್ ತನಿಖೆ ಮಾಡಿ. ಎಲ್ಲರೂ ಇವಾಗ ಜನಗಳು ಹೇಳ್ತಾರೆ ಅವನು ಫಸ್ಟ್ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನಾನು ಕೂಡ ಹೇಳ್ತಾ ಇದ್ದೇನೆ, ಅವನು ಕೂಡ ನಮ್ಮ ಮಗಳು ಏನೇ ಒಂದು ಹೋರಾಟ ಮಾಡಿದ್ರು ಕೂಡ ಅವನು ಮುಂದೆ ಬಂದು ಇದು ಮಾಡ್ತಾನೆ, ಪ್ರೆಸ್ ಮೀಟಿಂಗ್ ಮಾಡ್ತಾನೆ, ಏನೇನು ಮೊಬೈಲ್ನಲ್ಲಿ ಇದು ಮಾಡ್ತಾ ಇದ್ದಾನೆ. ಅವನನ್ನು ಖಂಡಿತವಾಗಿ ಅವನನ್ನು ತನಿಖೆ ಮಾಡಲೇಬೇಕು. ಇವಾಗ ಅದೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಏನಿದಾನಲ್ಲ, ಹೌದು, ಆತನನ್ನು ಖಂಡಿತ ಆತ ಹೇಳ್ತಿರುವಂತದ್ದು ಒಂದು, ನಾವು ದಾಖಲೆಗಳನ್ನ ಮಡಗಿದ್ದೀವಿ ಅಂತ. ನಿನ್ನೆ ಒಂದು ವರದಿ ಬಂತು, ಹಿಂದೆ ಬೆಳ್ತಂಗಳಿ ವ್ಯಾಪ್ತಿನಲ್ಲಿ ಆಗಿರುವಂತಹ ಅಸಹಜ ಸಾವುಗಳು ಏನಿದೆ ಅದು ದಾಖಲೆ ಕೊಡಿ ಅಂತ, ಅದೇ ಸುಟ್ಟೋಗಿದೆ ಅಂತ ಬರ್ತಾ ಇದೆ. ಈ ತರದ ಬೆಳವಣಿಗೆಗಳನ್ನ ಗ್ರಾಮಸ್ಥರು ಅಂದ್ರೆ ಬೆಳ್ತಂಗಳಿ ಧರ್ಮಸ್ಥಳ ಸುತ್ತಮುತ್ತಲಿನ ಗ್ರಾಮಸ್ಥರು ಇದನ್ನೊಂದು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ? ಅದು ನಮಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ನಾನು ನನ್ನ ಮಗಳ ಹೋರಾಟದಲ್ಲಿ ಮಾತ್ರ ನಾನು ಇದ್ದೆ. ಅಂದ್ರೆ ನಮ್ಮ ಮಗಳ ಒಂದು ಕಂಪ್ಲೇಂಟ್ ಕೂಡ ನಾವು ಒಂದು ಕಂಪ್ಲೇಂಟ್ ಕೊಡ್ಬೇಕಿದ್ರೆ ಅದನ್ನು ಕೂಡ ನಾಳೆ ಬನ್ನಿ ನಾಳ್ದು ಬನ್ನಿ ಆ ರೀತಿ ನಮ್ಮನ್ನು ಇದು ಮಾಡ್ತಾ ಇದ್ರು. ಅದರಿಂದ ಇದು ಕೂಡ ಅದೇ ರೀತಿ ಮಾಡ್ತಿರೋದು. ಯಾಕಂದ್ರೆ ಇವಾಗ ನಮ್ಮ ಮಗಳ ಬ್ಯಾಗ್ ಪುಸ್ತಕ ಎಲ್ಲ ಪೊಲೀಸರ ಹತ್ರ ಇದೆ. ಅದು ಏನ್ ಮಾಡಿದೆ ಅಂತ ಗೊತ್ತಿಲ್ಲ, ನಾವು ಇವಾಗ ಕೇಳಲಿಲ್ಲ, ಇನ್ನು ಯಾವಾಗ ನಮ್ಗೆ ಬೇಕು ಅವಾಗ ಕೇಳ್ತೀವಿ ನಾವು. ಅದೇ ರೀತಿ ಖಂಡಿತ ಇವರು ಮಾಡ್ದಿರ್ಬೋದು. ಇದು ಮುಗಿದು ಹೋದ ಅಧ್ಯಯನ, ಇನ್ನು ಯಾರು ಕೇಳಕ್ಕೆ ಬರಲ್ಲ. ಅಂದ್ರೆ ಇದು ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಸ್ಥಳ ಆಗಿದ್ದರಿಂದ ಇವತ್ತು ಯಾರು ಕೂಡ ಇದರ ಮುಂದೆ ಬರಲ್ಲ. ಪದ್ಮಾವತ ಕೊಲೆ ಪ್ರಕರಣದಲ್ಲಿ ಅದೆಲ್ಲ ಮುಚ್ಚೋಗಿರುವಂತದ್ದು. ಅವಾಗ ಕೂಡ ಹೋರಾಟ ಮಾಡಿದ್ರು, ಆದ್ರೂ ಕೂಡ ಅದು ನ್ಯಾಯ ಸಿಗಲಿಕ್ಕೆ ಇವ್ರು ಬಿಡ್ತಿರ್ಲಿಲ್ಲ. ಅದರಿಂದ ಖಂಡಿತ ಇವರು ಏನಾದ್ರು ಮಾಡಿ ಇರಬಹುದು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಕೊನೆಯದಾಗಿ ಕೇಳುವಂಥದ್ದು, ಈ ಒಂದು ಪ್ರಕರಣ ಈಗ ಒಬ್ಬೊಬ್ಬರಾಗಿ ಮುಂದೆ ಬರ್ತಾ ಇದ್ದಾರೆ. ನೀವು ದಿಟ್ಟವಾಗಿ ಸೌಜನ್ಯ ಪ್ರಕರಣದಲ್ಲಿ ನಿಮ್ಮ ಮಗಳ ಏನು ಆಗಿರುವಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಕರ್ನಾಟಕದ ಜನತೆ ಸ್ಪಂದಿಸಿದ್ರು. ಈಗ ಧರ್ಮಸ್ಥಳ ಎಲ್ಲರ ದೃಷ್ಟಿ ಈಗ ಧರ್ಮಸ್ಥಳದ ನೆಟ್ಟಿದೆ. ಭಯ ಅಂತನೂ ಕೂಡ ಹೇಳ್ತಾ ಇದ್ದೀರಾ, ಜನರನ್ನು ಕೂಡ ನೋಡ್ತಾ ಇದ್ದಾರೆ, ಭಯನೂ ಕೂಡ ಒಂದ್ ಕಡೆ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಆಗಲಿ ಮತ್ತು ಧರ್ಮಸ್ಥಳದಲ್ಲಿ ಸಾಕ್ಷಿದಾರರಿಗೆ ನಿಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಅವ್ರಿಗೆ ಯಾವ ರೀತಿ ಧೈರ್ಯವನ್ನು ತುಂಬಲಿಕ್ಕೆ ಇಷ್ಟಪಡ್ತಾರೆ? ಅಂದ್ರೆ ನೋಡಿ, 13 ವರ್ಷದಿಂದ ನಾನೊಂದು ತಾಯಿಯಾಗಿ ಅಲ್ಲಿ ಆದಂತ ಮಕ್ಕಳಿಗೆ ನ್ಯಾಯ ಸಿಗ್ಬೇಕನ್ನೋ ಹೋರಾಟ ಮಾಡ್ತಿದ್ದೀನಿ. ಅದೇ ಆ ತಾಯಂದ್ರಿ ಕೂಡ ನಾನು ಧೈರ್ಯ ಹೇಳ್ತಾ ಇದ್ದೀನಿ. ಮುಂದೆ ಬನ್ನಿ, ನೀವು ನಿಮ್ಮ ಮಕ್ಕಳಿಗೆ ಆದಂತ ಅನ್ಯಾಯ ಅತ್ಯಾಚಾರ ಏನೆಲ್ಲ ಆಗಿದೆ ಅದಕ್ಕೆ ನೀವು ಸಾಕ್ಷಿಯಾಗಿ ಬನ್ನಿ. ಇವತ್ತು ನ್ಯಾಯ ಕೇಳಿ, ನಾನು ಕೂಡ ನಿಮ್ಮ ಜೊತೆಗೆ ಸೇರ್ತೇನೆ, ನಾನು ಕೂಡ ಇದ್ದೇನೆ ನಿಮ್ಮ ಜೊತೆಗೆ ಅಂತ ಹೇಳುವಂತ ಅವರಿಗೆ ಧೈರ್ಯ ನಾನು ಇವತ್ತು ಒಂದು ತಾಯಿಯಾಗಿ ಅವರಿಗೆ ನಾನು ತಂಗಿ ಆಗಿರ್ಬೋದು, ಅಕ್ಕ ಯಾವ ರೀತಿಯಲ್ಲ ಆದ್ರೂ ಕೂಡ ನಾನು ಆ ತಾಯಂದ್ರಿಗೆ ಇವತ್ತು ಕೈ ಮುಗಿದು ಕೇಳ್ತೇನೆ, ಮುಂದೆ ಬನ್ನಿ, ನಾನು ಕೂಡ ನಿಮ್ಮ ಜೊತೆ ಸೇರ್ತೇನೆ. ಆದಂತ ಮಕ್ಕಳಿಗೆ ನ್ಯಾಯ ಸಿಗ್ಲಿ. ಅಲ್ಲಿ ಯಾರು ಕೂಡ ಹಿಂದೆ ಸರಿಯುವಂತ ಇದು ಪ್ರಶ್ನೆನೇ ಇಲ್ಲ.
ನಾನು ಮುಂದೆ ಬರ್ತೀನಿ, ನೀವು ಮುಂದೆ ಬನ್ನಿ ಅಂತ ಅವರಿಗೆ ಧೈರ್ಯ ಹೇಳ್ತಾ ಇದ್ದೀನಿ ಸರ್. ಒಟ್ಟಾಗಿ ಸಂಘಟಿತ ಹೋರಾಟ ಮಾಡಿದ್ರೆ, ಒಟ್ಟಾಗಿ ಹೋರಾಟ ಮಾಡಿದ್ರೆ ನ್ಯಾಯ ಮತ್ತು ತಪ್ಪಿತಸ್ಥರು ಯಾರು ಅನ್ನೋರು ಜೈಲಿಗೆ ಹೋಗ್ಬೋದು ಅನ್ನೋದು ಖಂಡಿತ ಸರ್, ಖಂಡಿತ ಖಂಡಿತ. ಎಲ್ಲರೂ ಸೇರಿ ಇಲ್ಲಿ ಒಂದು ಕಂಪ್ಲೇಂಟ್ ಕೊಟ್ರೆ ಇಂಥ ಮಕ್ಕಳು ನಮ್ಮ ಮಿಸ್ ಆಗಿದ್ದಾರೆ ಅನ್ನೋಂಥದ್ದು ಮುಂದೆ ಬಂದ್ರೆ ಖಂಡಿತ ಇವರಿಗೆ ಶಿಕ್ಷೆ ಆಗೇ ಆಗುತ್ತೆ, ಆಗ್ಲೇಬೇಕು. ಇವಾಗ ನಮ್ಮ ಮಕ್ಕಳಲ್ಲಿ ಹೋರಾಟ, ನಾವು ನಮಗೆ ನ್ಯಾಯ ಸಿಗಿದ್ರೆ ಇನ್ನೂ ಹೋರಾಟ ಮಾಡ್ತೀವಿ. ಎಷ್ಟುವರೆಗೆ ನಮಗೆ ನ್ಯಾಯ ಸಿಗುದಿಲ್ಲ ಅಷ್ಟುವರೆಗೆ ನಾವು ಹೋರಾಟ ಮಾಡ್ತೀವಿ. ಅದೇ ಆ ತಾಯಂದ್ರಿ ಕೂಡ ಅದೇ ಹೇಳ್ತಾ ಇದ್ದೀನಿ, ನ್ಯಾಯ ಸಿಗದಿದ್ರೆ ಹೋರಾಟ ಮಾಡುವ, ಶಿಕ್ಷೆ ಇವ್ರಿಗೆ ಆಗ್ಲೇಬೇಕು. ಹಾಗಾದ್ರೆ ಬಿಡ್ಲಿಕ್ಕೇನು ಇಲ್ಲ. ನಾವು ಯಾರು ಏನಂತ ನಮಗೆ ಎಲ್ಲರಿಗೂ ಗೊತ್ತು, ಯಾರು ಮಾಡಿದ್ದಾರೆ ಇದರಿಂದ ಯಾರಿದ್ದಾರೆ, ದೊಡ್ಡ ಪ್ರಭಾವಿ ವ್ಯಕ್ತಿಗಳೇ ಇದ್ದಾರೆ ಇದರಲ್ಲಿ. ನೋಡಿ, ಅವ್ರ ಹೆಸರು ಎತ್ತಬಾರ್ದು, ಧರ್ಮಸ್ಥಳ ಹೆಸರು ಎತ್ತಬಾರ್ದು, ನಾವು ಆ ರೀತಿ ಎಲ್ಲ ನಮಗೆ ನೋಟಿಸ್ ಕಳಿಸ್ತಾ ಇದ್ದಾರೆ. ತುಂಬಾ ಬಂದಿದೆ ಸರ್, ತುಂಬಾ ಕಳಿಸ್ತಾ ಇದ್ದಾರೆ. ಈಗ ಅದು ಮಡಗಿದಿರ ನೋಟಿಸ್ ಎಲ್ಲ ಉಂಟು ಸರ್. ಅಂದ್ರೆ ಎಲ್ರಿಗೂ, ನಮಗೂ ಹೋರಾಟಗಾರರಿಗೆ, ನನಗೆ ಮತ್ತೆ ಇಡಿಯೋಪಸ್ ಅವ್ರಿಗೆ ಎಲ್ರಿಗೂ ನೋಟಿಸ್ ಕಳಿಸ್ತಾ ಇದ್ದಾರೆ ಇವರು. ಹಾಗಾದ್ರೆ ಯಾಕೆ ಇವ್ರು ಕಳಿಸ್ತಾ ಇದ್ದಾರೆ? ಇವ್ರಿಗೆ ಏನು ಹೆದರಿಕೆ ಆಗಾದ್ರೆ? ಆ ರೀತಿ ಇನ್ನೊಂದು ತನಿಖೆ ಮಾಡಲೇಬೇಕು. ನಾವು ಒಂದಷ್ಟು ಜನಗಳದ್ದು ಹೆಸರು ಕೊಟ್ಟಿದ್ದೇವೆ, ಅವರನ್ನು ಇದುವರೆಗೂ ತನಿಖೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಹಾಗಾದ್ರೆ? ಸರಿಯಪ್ಪ, ಅವರಲ್ಲ, ನಮ್ಮ ಮುಂದೆ ಅವ್ರು ಬರ್ಬೇಕಿತ್ತಲ್ಲ. ಹಾಗಾದ್ರೆ ಆಗಿದೆ, ನಮ್ಮ ಮಗಳ ಆಗಿದೆ. ಇವತ್ತು ಯಾವ ರೀತಿಯಲ್ಲಿ ಮಾಡಿದ್ದಾರೆ? ಒಂದು ಹಿಂಸೆ ಮಾಡಿ ಒಂದು ಮಗಳನ್ನು ಸಾಕಿದ್ದಾರೆ ಅಂದ್ರೆ ಇವತ್ತು ನಮ್ಮ ಮಗಳದ್ದು ಏನಾಗಿದೆ ನಮಗೆ ಇವಾಗ ಗೊತ್ತಾಗಿದೆ. ಅದೇ ರೀತಿಯಲ್ಲಿ ಆ ಮಕ್ಕಳನ್ನು ಕೂಡ ಅದೇ ರೀತಿ ಅತ್ಯಾಚಾರ ಮಾಡಿ ಬಿಸಾಡಿದ್ದಾರೆ ಅಲ್ವಾ. ಅಂಥವರಿಗೆ ಶಿಕ್ಷೆ ಆಗಲೇಬೇಕು ಸರ್. ಯಾಕೆಂದ್ರೆ ನಾನು ಇವತ್ತು ಕೇಳ್ತಾ ಇದ್ದೀನಿ, ಯಾರೇ ಆಗಿರಲಿ, ಯಾವ ಅತ್ಯಾಚಾರಿಗಾದ್ರೂ ಕೂಡ ಇಷ್ಟೊಂದು ನಾವು ತಾಯಂದಿರಿದ್ದೀವಿ, ಆ ತಾಯಂದಿರಿಗೆ ಕೊಡ್ಬೇಕಂತ ನಾನು ಇವತ್ತು ಕೇಳ್ತಾ ಇದ್ದೀನಿ. ನೀವು ಕೊಟ್ರೆ ನೀವೇನು ಶಿಕ್ಷೆ ಕೊಡುವ? ಖಂಡಿತ ಸರ್, ನಾನು ಏನು ಶಿಕ್ಷೆ ಬೇಕು ನಾನು ಕೊಡ್ತೇನೆ. ನಾನು ಇವತ್ತು 13 ವರ್ಷದಿಂದ ನೋವನ್ನು ಪಟ್ಟುವ ಅಂತ ಯಾರು ತಾಯಿ ಕೂಡ ಪಡ್ಲಿಕ್ಕಿಲ್ಲ. ಅಷ್ಟು ನಾನು ಇವತ್ತಿನವರೆಗೂ ನಾನು ಒಂದು ಮಲಗಬೇಕಿದ್ರೆ ಒಂದು ತೊಟ್ಟು ನೀರು ಭೂಮಿಗೆ ಬಿಟ್ಟು ನಾನು ಮಲಗ್ತೇನೆ ಸರ್. ಇದಿಷ್ಟು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರ ನೊಂದ ನುಡಿಗಳು. ತನಿಖೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ತನಿಖೆಯಿಂದ ಸತ್ಯ ಹೊರಬರಲಿ ಮತ್ತು ನಿಜವಾದ ಆರೋಪಿಗಳು ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿ ಎಂಬುದು ಸೌಜನ್ಯ ಅವರ ತಾಯಿಯ ಆಗ್ರಹ. ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಜೊತೆ ಯತಿರಾಜ್ ಬ್ಯಾನಹಳ್ಳಿ, ಧರ್ಮಸ್ಥಳ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.